ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದು ಪ್ರಾಮಾಣಿಕತೆ ಮತ್ತು ತೃಪ್ತಿ ತಂದ ಫಲ ಅನ್ನೋದ್ರ ಬಗ್ಗೆ ಒಂದು ಸುಂದರವಾದ ಕತೆ ಕೇಳೋಣ. ಕಾಂಬೋಜ ದೇಶದ ಚಂದನಾವತಿ ಎಂಬ ಪ್ರಾಂತ್ಯದಲ್ಲಿ ಒಮ್ಮೆ ಭೀಕರ ಬರಗಾಲ ಬಿದ್ದಿತ್ತು. ಆ ಪ್ರಾಂತ್ಯದ ರಾಜಕುಟುಂಬದ ಅತ್ಯಂತ ಶ್ರೀಮಂತ ಮಹಿಳೆಯೂ ದಯಾಳುವೂ ಆದ ಮೃಣಾಲಿನಿ ದೇವಿ ಒಂದು ಘೋಷಣೆ ಹೊರಡಿಸಿದರು. ರಾಜ್ಯದಲ್ಲಿ ಪರಿಸ್ಥಿತಿ ಸುಧಾರಿಸುವವರೆಗೂ ಈ ಪ್ರಾಂತ್ಯದ ಎಲ್ಲ ಬಡ ಕುಟುಂಬಗಳ ಮಕ್ಕಳಿಗೆ ಒಂದೊಂದು ರೊಟ್ಟಿಯನ್ನು ಹಂಚುತ್ತೇನೆ. ಎಲ್ಲರೂ ಪ್ರತಿದಿನವೂ ನಮ್ಮ ಅರಮನೆಯ ಉದ್ಯಾನದಲ್ಲಿ ಬಂದು ಸೇರಿರಿ ಎಂದು. ಮರುದಿನ ಅನೇಕ ಮಕ್ಕಳು ಅಲ್ಲಿಗೆ ಬಂದು ಸೇರಿದರು. ಸ್ವಯಂ ಸೇವಕರು ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿ ರೊಟ್ಟಿಗಳನ್ನು ತಂದು ಇಟ್ಟರು. ಅವುಗಳಲ್ಲಿ ಸಣ್ಣದು, ದೊಡ್ಡದು ಹೀಗೆ ತರಹವೇರಿ ರೊಟ್ಟಿಗಳಿದ್ದವು. ಮಕ್ಕಳು ನಾ ಮುಂದು ತಾ ಮುಂದು ಎಂದು ಧಾವಿಸಿ ಬಂದರು. ಪರಸ್ಪರ ತಳ್ಳಾಡುತ್ತಾ ದೊಡ್ಡ ರೊಟ್ಟಿಯನ್ನೇ ಆರಿಸಿಕೊಳ್ಳಲು ಪ್ರಯತ್ನ ಪಟ್ಟರು. ಪ್ರತಿಯೊಬ್ಬರೂ ಒಂದೊಂದು ರೊಟ್ಟಿ ತೆಗೆದುಕೊಂಡು ಹೋಗುತ್ತಿದ್ದರು. ಒಬ್ಬ ಚಿಕ್ಕ ಬಾಲಕಿ ಮಾತ್ರ ಒಂದು ಮರದ ಕೆಳಗೆ ನಿಶ್ಚಿಂತೆಯಿಂದ ಕುಳಿತಿದ್ದಳು. ಅವಳು ತುಂಬ ಬಡ ಕುಟುಂಬದ ಹೆಣ್ಣು ಮಗಳೆಂಬುದು ಅವಳ ಹರಿದ ಮಾಸಿದ ಬಟ್ಟೆಯಿಂದಲೇ ಗೊತ್ತಾಗುತ್ತಿತ್ತು. ಎಲ್ಲರೂ ರೊಟ್ಟಿಗಳನ್ನು ಒಯ್ದ ಮೇಲೆ ಅವಳಿಗೆ ಒಂದು ಸಣ್ಣ ರೊಟ್ಟಿ ಸಿಕ್ಕಿತು. ಅದನ್ನೇ ಅವಳು ಸಂತೋಷದಿಂದ ಮನೆಗೆ ತೆಗೆದುಕೊಂಡು ಹೋದಳು. ಸಣ್ಣ ರೊಟ್ಟಿ ಸಿಕ್ಕಿತು ಎಂಬ ಖೇದ ಅವಳ ಮುಖದಲ್ಲಿ ಕಾಣಲಿಲ್ಲ. ಎರಡನೆಯ ದಿನವೂ ಹಾಗೆಯೇ ಆಯಿತು. ಇದನ್ನು ಮೃಣಾಲಿನಿ ದೇವಿ ಗಮನಿಸುತ್ತಲೇ ಇದ್ದಳು. ಮಕ್ಕಳು ತಳ್ಳಾಟ ಮಾಡಿದರೂ ಅವರು ಮಕ್ಕಳಿಗೆ ಗದರಲಿಲ್ಲ. ಹಸಿವೆಯ ಮುಂದೆ ಇನ್ನೇನಿದೆ ಎಂಬ ಅರಿವು, ಕರುಣೆ ಅವರಲ್ಲಿತ್ತು. ಮೂರನೆಯ ದಿನವೂ ಎಂದಿನಂತೆ ಆ ಪುಟ್ಟ ಹುಡುಗಿ ಅದೇ ಮರದ ಕೆಳಗೆ ಕುಳಿತಿದ್ದಳು. ಅವಳಿಗೆ ದೊರೆತ ತೀರಾ ಸಣ್ಣ ರೊಟ್ಟಿಯನ್ನು ತೆಗೆದುಕೊಂಡು ಮನೆಗೆ ಮರಳಿದಳು. ಮನೆಗೆ ಹೋಗಿ ರೊಟ್ಟಿಯನ್ನು ಮುರಿದಾಗ ಅದರಲ್ಲಿ ಒಂದು ಬಂಗಾರದ ನಾಣ್ಯ ಹೊಳೆಯುತ್ತಿರುವುದು ಕಾಣಿಸಿತು. ಅಮ್ಮ ಹೇಳಿದಳು, ಕೂಡಲೇ ಇದನ್ನು ಮೃಣಾಲಿನಿ ದೇವಿ ಅವರಿಗೆ ಕೊಟ್ಟು ಬಾ, ಅದು ಅವರದ್ದು, ನಮ್ಮದಲ್ಲ ಎಂದು. ತಕ್ಷಣ ಆ ಬಾಲಕಿ ಮೃಣಾಲಿನಿ ದೇವಿಯವರ ಮನೆಗೆ ಓಡುತ್ತಾ ಬಂದಳು. ಬಂಗಾರದ ನಾಣ್ಯವನ್ನು ಮರಳಿಸುತ್ತಾ, ಇದು ನೀವು ಕೊಟ್ಟ ರೊಟ್ಟಿಯಲ್ಲಿ ಸಿಕ್ಕಿತು, ಹಿಟ್ಟಿನಲ್ಲಿ ಬಿದ್ದಿರಬಹುದು ಅಂತ ಅಮ್ಮ ಹೇಳಿದಳು. ತೆಗೆದುಕೊಳ್ಳಿ ಎಂದು ನುಡಿದು ಅವರಿಗೆ ಅದನ್ನು ಕೊಟ್ಟಳು. ಮುದ್ದು ಹುಡುಗಿಯ ಪ್ರಾಮಾಣಿಕತೆ ಮತ್ತು ಮುಗ್ಧತೆಯನ್ನು ಕಂಡು ಮೃಣಾಲಿನಿ ದೇವಿಯವರ ಕಣ್ಣುಗಳು ಒದ್ದೆಯಾದವು. ಸಂತೋಷದಿಂದ ಅವಳನ್ನು ಬಿಗಿದಪ್ಪಿ ಮುದ್ದಾಡಿ, ಇಂದಿನಿಂದ ನೀನು ನಮ್ಮ ಮನೆಯ ಮಗಳು, ನಮ್ಮದೇ ಮಗಳು ಎಂದು ಅವಳನ್ನು ದತ್ತುಪುತ್ರಿಯಾಗಿ ಸ್ವೀಕಾರ ಮಾಡಿದರು. ಅವಳ ತಾಯಿಗೆ ತಮ್ಮ ಮನೆಯಲ್ಲೇ ಕೆಲಸ ಕೊಟ್ಟರು. ಆ ಬಾಲಕಿಯನ್ನು ಚೆನ್ನಾಗಿ ಬೆಳೆಸಿ ಉತ್ತಮ ಶಿಕ್ಷಣ ನೀಡಿ ಯೋಗ್ಯನಾದ ಸುಂದರ ವರನೊಂದಿಗೆ ಮದುವೆ ಮಾಡಿದರು. ಅಲ್ಲದೆ ಸಂಪತ್ತು ಆಸ್ತಿಯನ್ನು ತಮ್ಮ ಇತರ ಮಕ್ಕಳಿಗೆ ಕೊಟ್ಟಂತೆ ಪಾಲು ಕೊಟ್ಟು ವಿಶ್ವಾಸ ತೋರಿದರು. ಪ್ರಾಮಾಣಿಕತೆಯು ಮನುಷ್ಯನಿಗೆ ಗೌರವ ತಂದುಕೊಡುತ್ತದೆ. ಮನುಷ್ಯನ ಆಸೆಗೆ ಮಿತಿಯಿಲ್ಲ, ಆದರೆ ಅತಿ ಆಸೆ ಗತಿಗೇಡು. ಸಂತೃಪ್ತಿ ಮತ್ತು ಸಂತೋಷವೇ ಬಾಳನ್ನು ಹಸನಾಗಿಸುತ್ತದೆ ಎಂಬ ಸಂದೇಶ ಈ ಕಥೆಯಲ್ಲಿದೆ. ಅದಲ್ಲದೆ ಮನುಷ್ಯನು ದಯಾಳು ಆಗಿರಬೇಕು ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಹಾಗೆಯೇ ಮಿತಿಯಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ ಅತಿ ಎಲ್ಲಿಯೂ ಬೇಡ. ಮಂಕುತಿಮ್ಮ ಎಂಬ DVಜಿಯವರ ನುಡಿಯನ್ನು ಈ ಕಥೆಯು ನೆನಪಿಸಿಕೊಡುತ್ತದೆ. ನೋಡೋದಲ್ಲ ಫ್ರೆಂಡ್ಸ್, ನಮ್ಮಲ್ಲಿ ಪ್ರಾಮಾಣಿಕತೆ ಅನ್ನೋದಿರಬೇಕು. ಆ ರೊಟ್ಟಿಯಲ್ಲಿದ್ದಂತಹ ಒಂದು ಬಂಗಾರದ ನಾಣ್ಯ, ಆ ಮೃಣಾಲಿನಿ ದೇವಿ ಆ ಹುಡುಗಿನ ಗಮನಿಸುತ್ತಾ ಎಲ್ಲರೂ ತೊಗೊಂಡೋದ್ಮೇಲೆ ಒಂದು ಸಣ್ಣ ರೊಟ್ಟಿ ಏನು ಉಳಿದಿರುತ್ತಾ ಆ ರೊಟ್ಟಿನೇ ತೊಗೊಂಡೋಗ್ತಾಳೆ. ಅವಳಿಗೆ ಯಾವುದೇ ರೀತಿ ಅತಿ ಆಸೆ ಇರಲಿಲ್ಲ. ನನ್ನ ಪಾಲಿಗೆ ಏನಿದೆಯೋ ಅದು ದೇವ್ರು ಕೊಟ್ಟೇ ಕೊಡ್ತಾನೆ ಅನ್ನೋದನ್ನು ಅವಳು ನೆನೆಸ್ಕೊಂಡು ಅಲ್ಲಿ ಯಾವ ರೊಟ್ಟಿ ಇತ್ತೋ ಅದನ್ನೇ ತೊಗೊಂಡೋಗಿ ಮನೆಗೆ ಹೋಗ್ತಾಳೆ. ಅದು ಮೃಣಾಲಿನಿ ದೇವಿ ಗಮನಿಸಿ ಅದರೊಳಗಡೆ ಒಂದು ಚಿನ್ನದ ನಾಣ್ಯವನ್ನು ಇಟ್ಟು ಕಳಿಸ್ತಾರೆ. ಮತ್ತೆ ಅದನ್ನು ಅವಳು ವಾಪಸ್ ತಂದು ಮೃಣಾಲಿನಿ ದೇವಿಯವರಿಗೆ ಕೊಡ್ತಾಳೆ. ಅದನ್ನು ನೋಡಿ ಆ ಮೃಣಾಲಿನಿ ದೇವಿ ಸಂತೋಷಪಟ್ಟು ಅವರಮ್ಮನ್ನು ಅರಮನೆಗೆ ಕೆಲಸಕ್ಕೆ ಕರ್ಕೊಳ್ತಾಳೆ. ಅವಳನ್ನು ಚೆನ್ನಾಗಿ ಓದಿಸಿ ಬೆಳೆಸಿ ಮದುವೆ ಮಾಡು ಸಹ ಕೊಡ್ತಾಳೆ. ಇದೇ ಥರ ನಮ್ಮಲ್ಲೂ ಸಹ ಪ್ರಾಮಾಣಿಕತೆ ಅನ್ನೋದಿರಬೇಕು. ಪ್ರಾಮಾಣಿಕತೆ ಮತ್ತು ಆ ಪ್ರಾಮಾಣಿಕತೆಯಿಂದ ನಮಗೆ ಮನಸ್ಸಿಗೆ ತೃಪ್ತಿ ಆಗಬೇಕು. ಆತ್ಮತೃಪ್ತಿಗೋಸ್ಕರ ನಾವು ಬದುಕಬೇಕು. ಯಾರೋ ತುಂಬ ದೊಡ್ಡ ಮನುಷ್ಯರಿದ್ದಾರೆ ನಾವು ಬದುಕಬೇಕು ಅಂತ ಬದುಕಬಾರ್ದು. ಧನ್ಯವಾದಗಳು. ನಮಸ್ತೆ.